ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡಬ್ಲ್ಯೂ ಅನ್ರಿಯಲ್ ಡಾಕ್ಯುಮೆಂಟ್ರಿನ ಮುಂದುವರಿಸೋದಕ್ಕೆ ಬಂದಿದ್ದೀನಿ. ಈಗಾಗಲೇ 2 ಎಪಿಸೋಡ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡಿದ್ದೀನಿ ಅಂಡ್ ಇವತ್ತು ಇನ್ನು ಉಳಿದಿರ್ತಕ್ಕಂತಹ ಎಪಿಸೋಡ್ಸ್ ಬಗ್ಗೆ ಎಲ್ಲ ಚಿಕ್ಕದಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಇಂಪಾರ್ಟೆಂಟ್ ವಿಚಾರಗಳು ನಮಗೆ ಆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ನೋಡೋದಕ್ಕೆ ಸಿಕ್ತು ಅಂತ. ಮೂರನೇ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ವಿಮೆನ್ಸ್ ಡಿವಿಷನ್ ಬಗ್ಗೆ ಡಬ್ಲ್ಯೂ ಅವರು ಡಿಸ್ಕಸ್ ಮಾಡ್ತಾರೆ. ಮೊದಲನೇದಾಗಿ ವಿಮೆನ್ಸ್ ರಾಯಲ್ ರಂಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿ ನಿಜವಾಗ್ಲೂ ಒಂದು ಒಳ್ಳೆ ಐಡಿಯಾನ ಪಿಚ್ ಕೂಡ ಮಾಡಿರ್ತಾರೆ. ನಮ್ಮ ಟ್ರಿಪಲ್ ಎಚ್ ಆಗಿರ್ಬೋದು, ಹಾಗೆ ಅವರ ಕ್ರಿಯೇಟಿವ್ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಯಾರ ಕೈಯಲ್ಲಿ ಗೆಲ್ಸೋದು ಅಂತ. ಅಂಡ್ ಕೆಲವೊಂದಷ್ಟು ಪಿಕ್ಚರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಐಡಿಯಾನು ಕೂಡ ಅವರು ರಿವೀಲ್ ಮಾಡ್ತಾರೆ. ಆ ಒಂದು ಐಡಿಯಾ ಏನಪ್ಪಾ ಅಂದ್ರೆ, ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ತುಂಬಾ ಡಿಫರೆಂಟ್ ಆಗಿ ಪ್ಲಾನ್ ಮಾಡೋಣ. ಅಂದ್ರೆ ಎಲ್ಲರೂ ಕೂಡ ಎಂಟ್ರಿ ಆಗ್ತಾ ಇರ್ತಾರೆ, ಎಂಟ್ರಿ ಆಗ್ತಾನೆ ಎಲಿಮಿನೇಷನ್ಸ್ ಗಳು ಆಗ್ತಾ ಇರುತ್ತೆ. ಯಾವ ರೀತಿ ಈ ಒಂದು ಮ್ಯಾಚ್ ಸಾಗಬೇಕು ಅಂದ್ರೆ 30ನೇ ಎಂಟ್ರಿ ಬರೋದಕ್ಕಿಂತ ಮುಂಚೆನೆ ಎಲ್ಲರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಎಲಿಮಿನೇಟ್ ಆಗ್ಬಿಡ್ಬೇಕು. ಅಂದ್ರೆ ಇವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂದ್ರೆ, ಈಗ ನೋಡಿ ರಿಂಗ್ ಮೇಲ್ಗಡೆ 5 ಜನ ಉಳಿದಿರ್ತಾರೆ ಅಂತ ಅನ್ಕೊಳ್ಳಿ. 28ನೇ ನಂಬರು, 29ನೇ ನಂಬರು, 27ನೇ ನಂಬರು, 26ನೇ ನಂಬರು, 25ನೇ ನಂಬರು. ಸೊ ಇಷ್ಟು ಜನ ಲಾಸ್ಟ್ ಅಲ್ಲಿ ರಾಯಲ್ ರಂಬಲ್ ಅಲ್ಲಿ ಉಳಿದಿರ್ತಾರೆ ಅಂಡ್ ಇವರೆಲ್ಲರೂ ಕೂಡ ಅವರನ್ನ ಅವರು ಎಲಿಮಿನೇಟ್ ಮಾಡ್ಕೊಂಡು ಲಾಸ್ಟಿಗೆ 28 ಹಾಗೆ 29ನೇ ನಂಬರ್ ಕೂಡ ಎಲಿಮಿನೇಟ್ ಆಗ್ಬಿಡ್ತಾರೆ ಅಂಡ್ ರಿಂಗ್ ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೆ. ಅಂಡ್ ಆಗ 30ನೇ ಎಂಟ್ರಿಯ ಸೂಪರ್ ಸ್ಟಾರ್ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ರಿಂಗ್ ಒಳಗಡೆ ಹೋದ್ ಕೂಡ್ಲೇನೆ ಈಗಾಗಲೇ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿರೋದ್ರಿಂದ ಅಫ್ಕೋರ್ಸ್ ಆ ಸೂಪರ್ ಸ್ಟಾರ್ ಮ್ಯಾಚ್ ನ ವಿನ್ ಆಗ್ತಾರೆ ಅಂಡ್ ಆ 30ನೇ ಎಂಟ್ರಿನ ನಾವು ಚೆಲ್ಸಿಯ ಗ್ರೀನ್ ಅವರಿಗೆ ಕೊಡೋಣ ಅಂತ ಒಂದು ಡಿಸ್ಕಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಈ ರೀತಿ ಏನಾದರೂ ಆಗಿದ್ರೆ ನಿಜವಾಗ್ಲೂ ಒಂದು ವಿಚಿತ್ರನ ನಾವು ವಿಟ್ನೆಸ್ ಮಾಡ್ತಾ ಇದೀವಿ ಅಂತ ಅನ್ಸೋದು. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಮ್ಮ ಚೆಲ್ಸಿಯ ಗ್ರೀನ್ ಅವರು 30ನೇ ಎಂಟ್ರಿಯಲ್ಲಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇರ್ತಾರೆ. ಬಟ್ ಅವರು ಬರೋದಕ್ಕಿಂತ ಮುಂಚೆನೆ ಎಲ್ಲರೂ ಕೂಡ ಎಲಿಮಿನೇಟ್ ಆಗ್ಬಿಡ್ತಾರೆ. ಅಫ್ಕೋರ್ಸ್ ಆಗ ನಮ್ಮ ಚೆಲ್ಸಿಯ ಗ್ರೀನ್ ಅವರು ತಾನಾಗ್ತಾನೆ ರಿಂಗ್ ಮೇಲ್ಗಡೆ ಎಂಟ್ರಿನ ಕೊಟ್ಟು ಕೂಡಲೇ ಅವರೇ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ಗೆದ್ಬಿಡೋರು. ಬಟ್ ಅನ್ಫಾರ್ಚುನೇಟ್ ಆಗಿ ಈ ಒಂದು ಐಡಿಯಾನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂಡ್ ಶಾರ್ಲೆಟ್ ಫೇರ್ ಅವ್ರನ್ನ ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ನ ಗೆಲ್ಲಿಸ್ತಾರೆ. ಅಂಡ್ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ವಿಮೆನ್ ಸೂಪರ್ ಸ್ಟಾರ್ಸ್ ಗಳ ಬಗ್ಗೆ ತುಂಬಾನೇ ಎಮೋಷನಲ್ ಆಗಿ ಮಾತುಕತೆಗಳನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡಾಕ್ಯುಮೆಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಹೀಲ್ ಟರ್ನ್. ಜಾನ್ ಸಿನಾ ಅವರ ಕಂಪ್ಲೀಟ್ ಹೀಲ್ ಟರ್ನ್ ಬಗ್ಗೆ ಇದರಲ್ಲಿ ಡಿಸ್ಕಷನ್ ನ ಮಾಡಲಾಗಿರುತ್ತೆ. ಮೈನ್ ಆಗಿ ಆ ಒಂದು ವಿಚಾರದ ಬಗ್ಗೆನೇ ಮಾತಾಡ್ತಾರೆ. ಎಲಿಮಿನೇಷನ್ ಚೇಂಬರಿಗೆ ಟಿಕೆಟ್ ಸೇಲ್ಸ್ ಆಗ್ತಾ ಇರೋದಿಲ್ಲ ಅಂಡ್ ಅದರಿಂದ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಕರೆಸ್ತಾರೆ. ಸೊ ರಾಕ್ ಅವ್ರನ್ನ ಕರೆಸ್ತೀನಿ ಅಂದ್ರೆ ಸುಮ್ಮನೆ ಅವ್ರನ್ನ ಕರೆಸೋದಲ್ಲ, ಏನಾದ್ರೂ ಒಂದು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಒಂದು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡೋದಕ್ಕೆ ಥಿಂಕ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಮೊದಲು ಈ ಸೆಲ್ಲಿಂಗ್ ದ ಸೋಲ್ ಅನ್ನೋ ಒಂದು ಸ್ಟೋರಿ ಲೈನ್ ನ ತಗೊಂಡು ಬರ್ತಾರೆ. ನಮ್ಮ ರಾಕ್ ಅವರ ಕ್ರಿಯೇಟಿವ್ ಟೀಮೇ ಬೇರೆ ಇರುತ್ತೆ ಆ ಒಂದು ಟೈಮ್ ಅಲ್ಲಿ, ಹಾಗೆ ಡಬ್ಲ್ಯೂ ಕ್ರಿಯೇಟಿವ್ ಟೀಮೇ ಬೇರೆ. ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ನ ಕ್ರಿಯೇಟಿವ್ ಐಡಿಯಾಸ್ ಗಳನ್ನ ನಮ್ಮ ರಾಕ್ ಅವರ ಕ್ರಿಯೇಟಿವ್ ಟೀಮ್ಸ್ ಗಳು ಒಪ್ಕೊಂಡ್ರೆ ಮಾತ್ರ ಆ ಒಂದು ರಾಕ್ ಅವರ ಸ್ಟೋರಿ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ರಾಕ್ ಅವರ ಕ್ರಿಯೇಟಿವ್ ಟೀಮು ಡಬ್ಲ್ಯೂ ಅವರು ಕೊಟ್ಟಂತಹ ಐಡಿಯಾನ ಒಪ್ಕೋಬೇಕು. ಸೊ ಆಗ ಮಾತ್ರ ನಮಗೆ ರಾಕ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಆಸ್ ಎ ಟೆಲಿವಿಷನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಎಲ್ಲರೂ ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಮ್ಮ ರಾಕ್ ಅವರ ಕ್ರಿಯೇಟಿವ್ ಟೀಮ್ ಹೇಳ್ತಾರೆ, ಸೊ ನಾವು ಕೋಡಿ ರೋಡ್ಸ್ ಅವ್ರನ್ನ ಹೀಲ್ ಟರ್ನ್ ಮಾಡಿಸೋಣ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದು ರಾಕ್ ಅವರು ಕೋಡಿ ರೋಡ್ಸ್ ಅವರಿಂದ ನನಗೆ ನಿನ್ನ ಆತ್ಮ ಬೇಕು ಅಂತ ಕೇಳ್ತಾರೆ ಅಂಡ್ ಆ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರು ತನ್ನನ್ನ ತಾನು ರಾಕ್ ಅವರಿಗೆ ಸಮರ್ಪಣೆ ಮಾಡ್ಕೋತಾರೆ. ಈ ರೀತಿನೂ ಕೂಡ ನಾವು ಒಂದು ಸ್ಟೋರಿನ ಕ್ರಿಯೇಟ್ ಮಾಡೋಣ ಅಂತ ರಾಕ್ ಅವರ ಕ್ರಿಯೇಟಿವ್ ಟೀಮ್ ಮಾತಾಡ್ತಾರೆ. ಬಟ್ ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಒಪ್ಪೋದಿಲ್ಲ. ಈ ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಚೆನ್ನಾಗಿರೋದಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ ಅಂಡ್ ಆಗ ನಮ್ಮ ರಾಕ್ ಅವರ ಕ್ರಿಯೇಟಿವ್ ಟೀಮು ಇನ್ನ ಒಂದು ಐಡಿಯಾನ ಕೊಡ್ತಾರೆ. ಆ ಒಂದು ಐಡಿಯಾ ಏನಪ್ಪಾ ಅಂದ್ರೆ, ಓಕೆ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ನ ಮಾಡಿಸೋದು ಬೇಡ, ಹೀಗೆ ಮಾಡಿದ್ರೆ ಹೆಂಗೆ ಅಂದ್ರೆ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬರ್ತಾರೆ, ಕೋಡಿ ರೋಡ್ಸ್ ನನಗೆ ನಿನ್ನ ಆತ್ಮ ಬೇಕು, ನನಗೆ ನಿನ್ನ ಸೋಲ್ ಬೇಕು ಅಂತ ಕೇಳ್ತಾರೆ. ಬಟ್ ಕೋಡಿ ರೋಡ್ಸ್ ಅವರು ರಾಕ್ ಅವರಿಗೆ ತನ್ನ ಸೋಲ್ ನ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂಡ್ ಆ ಒಂದು ಟೈಮ್ ಅಲ್ಲಿ ರಾಕ್ ಅವರು ಸಡನ್ ಆಗಿ ಒಂದು ಮ್ಯಾಚ್ ನ ಬುಕ್ ಮಾಡಿ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನೇ ತಗೊಂಡು ಬಿಡ್ತಾರೆ. ಆ ಒಂದು ಟೈಮ್ ಅಲ್ಲಿ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಫೋರ್ಸ್ಫುಲ್ ಮ್ಯಾಚ್ ನ ಬುಕ್ ಮಾಡ್ತಾರೆ ಅಗೈನ್ಸ್ಟ್ ಕೆವಿನ್ ಓವೆನ್ಸ್ ಅಂಡ್ ಸಡನ್ ಆಗಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೆವಿನ್ ಓವೆನ್ಸ್ ಅವರು ಗೆಲ್ತಾರೆ ಅಂಡ್ ಹಿಂಗೆ ಕೆವಿನ್ ಓವೆನ್ಸ್ ಅವರು ರಾಕ್ ಅವ್ರನ್ನ ಜಾಯ್ನ್ ಆಗ್ತಾರೆ. ಸೊ ಈ ಒಂದು ಐಡಿಯಾನು ಕೂಡ ನಾವು ಮಾಡಬಹುದು ಅಂತ ರಾಕ್ ಅವರ ಕ್ರಿಯೇಟಿವ್ ಟೀಮ್ ಅವರು ಪಿಚ್ ಮಾಡ್ತಾರೆ. ಬಟ್ ಅದನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ನಿರಾಕರಿಸ್ತಾರೆ. ಇಲ್ಲ, ಈಗ ರಸಲ್ ಮೇನಿಯಾ ಹತ್ರದಲ್ಲಿದೆ, ಈ ಒಂದು ಟೈಮ್ ಅಲ್ಲಿ ಚಾಂಪಿಯನ್ಶಿಪ್ ನ ಕೋಡಿ ರೋಡ್ಸ್ ಅವರ ಕೈಯಿಂದ ತಗೊಳ್ಳೋದು
ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಸೊ ನಾನು ಆ ಒಂದು ಟೈಮಲ್ಲಿ ಡಿಸ್ಕಸ್ ಮಾಡಿದ್ದೆ, ಪ್ರಾಬಬ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರು ಏನಾದ್ರು ರಾಕ್ ಅವರ ಆಫರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ರಾಕ್ ಅವರು ಫೋರ್ಸ್ಫುಲಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿಸಬಹುದು ಹಾಗೆ ಹೀಗೆ ಅಂತ. ಅಂಡ್ ಇವನ್ ಡಬ್ಲ್ಯೂ ಅವರು ಕೂಡ ಆ ಒಂದು ವಿಚಾರನ ಡಿಸ್ಕಸ್ ಮಾಡಿದ್ರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಒಪ್ಕೊಳ್ಳಿಲ್ಲ. ಅಂಡ್ ಸಡನ್ ಆಗಿ ಅವತ್ತಿನ ಆ ಒಂದು ಮೀಟಿಂಗ್ ಅಲ್ಲಿ ಯಾವ ವಿಚಾರನೂ ಕೂಡ 100% ಕನ್ಫರ್ಮ್ ಆಗೋದಿಲ್ಲ. ಎಲ್ಲರೂ ಕೂಡ ಮನೇಲಿ ಇರಬೇಕಾದ್ರೆ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಒಂದು ಐಡಿಯಾ ಉಳಿಯುತ್ತೆ. ಆ ಒಂದು ಐಡಿಯಾ ಏನಪ್ಪಾ ಅಂದ್ರೆ ಜಾನ್ ಸಿನಾ ಅವರ ಹೀಲ್ ಟರ್ನ್. ಈ ಒಂದು ವಿಚಾರನ ಮೊದಲು ನಮ್ಮ ಟ್ರಿಪಲ್ ಎಚ್ ಅವರು ನಿಕ್ ಖಾನ್ ಅವರ ಜೊತೆ ಡಿಸ್ಕಸ್ ಮಾಡ್ತಾರೆ, ಅದು ಕೂಡ ಕಾನ್ಫರೆನ್ಸ್ ಕಾಲ್ ಅಲ್ಲಿ. ನಿಕ್ ಖಾನ್ ಅವರು ಕೂಡ ಓಕೆ ಚೆನ್ನಾಗಿದೆ ಮುಂದುವರಿಸಿ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ರಾಕ್ ಆಗಿರ್ಬೋದು, ಟ್ರಾವಿಸ್ ಸ್ಕಾಟ್ ಆಗಿರ್ಬೋದು, ಮುಖ್ಯವಾಗಿ ಜಾನ್ ಸಿನಾ ಆಗಿರ್ಬೋದು, ಇವರೆಲ್ಲರ ಜೊತೆನೂ ಕೂಡ ಡಿಸ್ಕಸ್ ಮಾಡ್ತಾರೆ. ನಮ್ಮ ರಾಕ್ ಅವರು ಕೂಡ ಓಕೆ ನಾನು ಕೂಡ ಇದ್ರೊಳಗಡೆ ಇದ್ದೀನಿ ಅಂತ ಹೇಳ್ತಾರೆ. ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಕೂಡ ಒಪ್ಕೋತಾರೆ. ನಿಜವಾಗ್ಲೂ ಟ್ರಾವಿಸ್ ಸ್ಕಾಟ್ ಅವ್ರನ್ನ ಬುಕ್ ಮಾಡಲಿಲ್ಲ ಅಂದಿದ್ದರೆ ಚೆನ್ನಾಗಿರೋದು. ಅಂಡ್ ಫೈನಲಿ ಜಾನ್ ಸಿನಾ ಅವ್ರನ್ನ ಕೇಳೋದಕ್ಕೆ ಹೋದಾಗ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ಜಾನ್ ಸಿನಾ ಈಗ ನಾನು ನಿನಗೆ ಹೇಳೋ ವಿಚಾರ ನಿಜವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ನೀನು ಇದರಲ್ಲಿ ಯೋಚನೆ ಮಾಡಿ ನಿರ್ಧಾರನ ತಗೋಬೇಕು. ಎಸ್ ನಾವೆಲ್ಲರೂ ಕೂಡ ನಿನ್ನ ಹೀಲ್ ಟರ್ನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ನೀನೇನಾದ್ರೂ ಹೀಲ್ ಆದ್ರೆ ಇದು ನಿನ್ನ ಪರ್ಸನಲ್ ಲೈಫ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ, ಸ್ವಲ್ಪ ಥಿಂಕ್ ಮಾಡುವಂತ ಜಾನ್ ಸಿನಾ ಅವರಿಗೆ ಹೇಳ್ತಾರೆ ನಮ್ಮ ಟ್ರಿಪಲ್ ಎಚ್ ಅವರು ಫೋನ್ ಕಾಲ್ ಅಲ್ಲಿ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಏನು ಕೂಡ ಥಿಂಕ್ ಮಾಡ್ದಲೆ ಅಫ್ಕೋರ್ಸ್ ನಾನು ರೆಡಿ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ತನ್ನ ಆನ್ಸರ್ ನ ಅಲ್ಲೇ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಅದರಿಂದನೇ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಿಗ್ಗೆಸ್ಟ್ ಹೀಲ್ ಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ರಾಕ್ ಅವರಿಗೆ ಹೇಳ್ತಾರಲ್ಲ, ರಾಕ್ ಫಕ್ ಯುವರ್ ಸೆಲ್ಫ್ ಅಂತ, ಆ ಒಂದು ಲೈನ್ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ಕೋಡಿ ರೋಡ್ಸ್ ನೀನ್ ಈ ಒಂದು ಲೈನ್ ನ ಹೇಳು, ಅದು ನನಗೆ ಕ್ಲಿಯರ್ ಆಗಿ ಬೇಕು, ಯಾವುದೇ ರೀತಿಯ ಸೆನ್ಸರ್ ಆಗಬಾರ್ದು ಅಂತ ಆ ಒಂದು ಲೈನ್ ನ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ಕೈಯಲ್ಲಿ ಹೇಳಿಸ್ತಾರೆ. ಇದಾದ್ಮೇಲೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲೇ ನಮ್ಮ ರಾಕ್ ಅವರು ಕನ್ಫರ್ಮ್ ಮಾಡ್ತಾರೆ, ಸೊ ಈ ಒಂದು ಸೆಲ್ಲಿಂಗ್ ದ ಸೋಲ್ ಅನ್ನೋ ಒಂದು ಸ್ಟೋರಿ ಲೈನ್ ಏನಿದೆ ಅದು ಕೋಡಿ ರೋಡ್ಸ್ ಅವರಿಗೆ ಮಾತ್ರ ಸೀಮಿತವಾಗಿದೆ. ಸೊ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗ್ತಾ ಇರೋದು ಅವರ ಕ್ಯಾರೆಕ್ಟರಿಗೆ ಮಾತ್ರ, ಸೊ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನೇನು ಜಾನ್ ಸಿನಾ ಅವರ ಆತ್ಮನ ತಗೊಳ್ತಾ ಇಲ್ಲ ಅಂತ ನಮ್ಮ ರಾಕ್ ಅವರು ಅಲ್ಲೇ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರಾಕ್ ಅವರು ಓಕೆ ನನ್ನ ಕೆಲಸ ಮುಗೀತು, ಈಗ ನೀವು ಮುಂದಿನ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಫೈನಲ್ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ರಸಲ್ ಮೇನಿಯಾ ಬಗ್ಗೆ ಡಿಸ್ಕಷನ್ಸ್ ಗಳು ನಡೆಯುತ್ತೆ. ಮೊದಲನೇದಾಗಿ ಸಿಎಂ ಪಂಕ್, ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಎಂಡಿಂಗ್ ಬಗ್ಗೆ ಡಿಸ್ಕಷನ್ಸ್ ಗಳನ್ನ ನಡೆಸ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ಬೇಕು ಅಂತ. ಅಂಡ್ ಮೊದಲನೇದಾಗಿ ಎಲ್ಲರೂ ಕೂಡ ಸಿಎಂ ಪಂಕ್ ಅವರು ಗೆಲ್ಬೇಕು, ಸೆತ್ ರೋಲೆನ್ಸ್ ಅವರು ಗೆಲ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಡ್ ಇನ್ನೊಮ್ಮೆ ಹೇಳ್ತಾ ಇರ್ತಾರೆ ಸೆತ್ ರೋಲೆನ್ಸ್ ಅವರು ಗೆಲ್ಲಿ, ಬಟ್ ಸಿಎಂ ಪಂಕ್ ಅವರ ಜೊತೆ ಪಾಲಿಮಿನ್ ಅವರು ಇರ್ಲಿ ಅಂತ. ಅಂಡ್ ಆಗ ನಮ್ಮ ಟ್ರಿಪಲ್ ಎಚ್ ಅವರು ಹಾಗಾದ್ರೆ ರೋಮನ್ ರೈನ್ಸ್ ಅವರ ಗತಿ ಏನು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ, ಮೊದಲು ಪಾಲಿಮಿನ್ ಅವರು ಸಿಎಂ ಪಂಕ್ ಗೆ ಮೋಸ ಮಾಡ್ಲಿ, ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಳ್ಳಿ, ಅದಾದ್ಮೇಲೆ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವ್ರಿಗೂ ಕೂಡ ಮೋಸ ಮಾಡಿ ಸೆತ್ ರೋಲೆನ್ಸ್ ಅವರ ಜೊತೆ ಸೇರ್ಕೊಳ್ಳಿ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರೋಲೆನ್ಸ್ ಅವರು ಗೆಲ್ಲಿ ಅಂತ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾರೆ. ಅಂಡ್ ಅದೇ ರೀತಿ ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಅವರು ಕೂಡ ಒಪ್ಕೋತಾರೆ, ಮೈನ್ ಇವೆಂಟ್ ನಾವು ಅನ್ಕೊಂಡಂಗೆ ಆಗ್ಲಿಲ್ಲ ಅಂತ. ಸೊ ಹಿಂಗೆ ಈ ಒಂದು ಡಾಕ್ಯುಮೆಂಟ್ರಿ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆದಷ್ಟು ಬೇಗ ಇದರ ಹೊಸ ಸೀಸನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಈ ಒಂದು ಡಾಕ್ಯುಮೆಂಟ್ರಿಯನ್ನು ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ.